ನಟ ದರ್ಶನ್ ಅವರಿಗೆ ಕೋಪ ಜಾಸ್ತಿ ಎನ್ನುವ ಮಾತು ಹೆಚ್ಚಾಗಿ ಕೇಳಿಬರುತ್ತಿದೆ. ಆದರೆ ದರ್ಶನ್ ಅವರಿಗೆ ಇರುವ ಮನಸ್ಸು ಎಂಥದ್ದು ಗೊತ್ತಾ? ಅವರು ತಮ್ಮ ಮಗನನ್ನು ಎಷ್ಟು ಇಷ್ಟಪಡುತ್ತಾರೆ ಅಂತ ಅವರನ್ನು ಹತ್ತಿರದಿಂದ ನೋಡಿದವರಿಗಷ್ಟೇ ಗೊತ್ತು. ದರ್ಶನ್ ಅವರು ಒಬ್ಬ ಉತ್ತಮ ತಂದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು, ಇದರಿಂದ ಅವರ ಮಗ ವಿನೀಶ್ ತುಂಬಾನೇ ನೋವು ಅನುಭವಿಸುತ್ತಿದ್ದಾನೆ. ಪರಪ್ಪನಗ್ರಹಾರ ಜೈಲಿನಲ್ಲಿರುವ ತಂದೆಯ ಪರಿಸ್ಥಿತಿ ನೋಡಿ ಮಗ ವಿನೀಶ್ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ? ನಟ ದರ್ಶನ್ ಅವರು ಜೈಲಿನಲ್ಲಿ ತುಂಬಾನೇ ಕಷ್ಟ ಅನುಭವಿಸುತ್ತಾ ದಿನನಿತ್ಯ ನೋವು ತಿನ್ನುತ್ತಿದ್ದಾರೆ. ಹಾಸಿಗೆ ದಿಂಬು ಇಲ್ಲದೆ ಒದ್ದಾಡುತ್ತಿದ್ದಾರೆ. ಇತ್ತ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಕೊಡುವಂತೆ ಕೋರ್ಟ್ ಆದೇಶ ನೀಡಿದ್ದರೂ ಕೂಡ ಇನ್ನೂ ಸಹ ಜೈಲಿನಲ್ಲಿ ಆ ಸೌಕರ್ಯ ಒದಗಿಸಿಲ್ಲ. ಹಾಗಾಗಿ ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ಮಗ ವಿನೀಶ್ ಕೂಡ ತಂದೆಯ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಿದ್ದಾನೆ. ಇದೀಗ ಅಪ್ಪನಿಗೆ ಎಂತಹ ಕಷ್ಟ ಬಂದಿದೆ, ಅಪ್ಪ ವಿಷ ಕುಡಿ ಎನ್ನುತ್ತಿದ್ದಾರೆ. ಅವರಿಗೆ ಎಷ್ಟು ನೋವು ಇರಬೇಡ. ಅಪ್ಪನಿಗೆ ಕೋರ್ಟ್ ಆದೇಶದಂತೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕೆಂದಿದ್ದಾರೆ ವಿನೀಶ್. ಅಪ್ಪನನ್ನು ನೋಡಬೇಕು ಅಂತ ವಿನೀಶ್ ಹಠ ಹಿಡಿದರೂ ಕೂಡ ವಿಜಯಲಕ್ಷ್ಮಿ ಅವರು ವಿನೀಶ್ನನ್ನು ಕರೆದುಕೊಂಡು ಜೈಲು ಬಳಿ ಹೋಗುತ್ತಿಲ್ಲ. ಕಾರಣ, ದರ್ಶನ್ ಅವರನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮಗ ದುಃಖ ಪಡುತ್ತಾನೆ ಅಂತ ನಟ ಧನ್ವೀರ್ ಜೊತೆ ಹೋಗಿ ನೋಡಿಕೊಂಡು ಬರುತ್ತಿದ್ದಾರೆ. ದರ್ಶನ್ ಅವರಿಂದ ಇದೀಗ ಅವರ ಮಗ, ಪತ್ನಿ ಸೇರಿದಂತೆ ಇಡೀ ಕುಟುಂಬಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ. ತಂದೆಯ ಕಷ್ಟ ನೋಡಿ ಸರಿಯಾಗಿ ಶಾಲೆಗೂ ಕೂಡ ಹೋಗುತ್ತಿಲ್ಲವಂತೆ ಮಗ ವಿನೀಶ್. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.